ತುಂಬ ಲೇಡೀಸ್ ಇದ್ದೀರಾ, ತುಂಬ ಮಕ್ಕಳಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು. ಸಪೋಸ್ ನಾನು ಬರೋ ದಾರಿಯಲ್ಲಿ ಯಾರಾದ್ರು ಪುಷ್ ಮಾಡಿದರೆ ತುಂಬ 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 ಸಾರಿ. ನಾನು ಪ್ರತಿ ಸತಿ ಹೇಳಿರೋದು ಒಂದೇ, ತುಮಕೂರಿಗೆ ಬಂದಾಗಲ್ಲ ನನ್ನ ಮನೆ ಫಂಕ್ಷನ್ಗೆ ಬಂದಾಗೆ ಬರ್ತೀನಿ. ನೀವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ. ಇದು ಯಾವುದೋ ಸ್ಟೇಜ್ ಮೇಲೆ ಮಾತಾಡಬೇಕು, ಸುಮ್ಮನೆ ಆಡಂಬರಕ್ಕೆ ಮಾತಾಡಬೇಕು ಅಂತ ಇಲ್ಲ. ಅದು ಯಾಕೆ ನೀವು ಇಷ್ಟು ಪ್ರೀತಿ 100% ನನ್ನ ತಂದೆ ಮೇಲೆ ಇರೋ ಪ್ರೀತಿನ ನನಗೂ ಸ್ವಲ್ಪ ತೋರಿಸ್ತಿದ್ದೀರ ನೀವು. ಸೊ ನಾನು ಪ್ರತಿ ಕಡೆ ಯಾವುದೇ ಕಡೆ ಹೋದ್ರು ಒಂದೇ ಒಂದು ಮಾತು ಹೇಳ್ತೀನಿ, ಅವ್ರಿಗೆ ಯಾವತ್ತೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಯಾಕಂದ್ರೆ ಈ ಪರದೆ ಅವ್ರು ನನಗೆ ಕೊಟ್ಟಿರೋದು. ನೀವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ, ಅವ್ರ ಮೇಲೆ ಇಟ್ಟಿರೋ ವಿಶ್ವಾಸನ ಕಾಪಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನೀವು ನನ್ನನ್ನು ಆಶೀರ್ವಾದ ಮಾಡಿ, ಅದು ಸಾಕು ನನಗೆ. ಥ್ಯಾಂಕ್ ಯು. ನೀವು ಎಷ್ಟು ಪ್ರೀತಿ ತೋರಿಸ್ತೀರ ಅಂದರೆ, ಬರ್ತೀನಿ ದೇವ್ರ ಗುಡಿಗೆ ಹೋಗ್ತೀನಿ, ಅಲ್ಲಿ ನನ್ನ ಪಾಕೆಟಿಂದ ₹1 ಎತ್ತಕ್ಕೆ ಬಿಡಲ್ಲ. ಇಲ್ಲಿ ಬರೋ ಅಂತ ಒಬ್ಬ ಇವನ್ ಜಗ್ಗು ಅಂತ ಇಲ್ಲ ನಿಮ್ಮೂರು ಅವನು, ಇವನೇ ಬರ್ತಾನೆ, ₹100 ಕೊಡ್ತಾನೆ, ₹500 ಕೊಡ್ತಾನೆ. ನೀವು ಇಡೀ ಬಾಸ್ ಎಲ್ಲರೂ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ತುಂಬ ಆಶೀರ್ವಾದ ಕೊಡ್ತೀರ ಪ್ರತಿಯೊಬ್ಬರಿಗೂ. ಅದು ಇವ್ರಂತ ಅಲ್ಲ, ಈ ಊರಿನವರು, ನೀವು ಇಲ್ಲಿರೋ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ. ಆಮೇಲೆ ಇಲ್ಲಿ ಬಂದಿರುವಂಥ ಎಲ್ಲ ತಾಯಿ ತಂದೆ ತಂಗಿಯಂದ್ರಿಗೆ ನಾನು ತಂಗಿ ಅಕ್ಕ ಅಂತ ಕರೆಯಲ್ಲ, ಫ್ರೆಂಡ್ಸ್ ಅಂತ ಕರಿತೀನಿ. ಸೊ ನೀವು ಆಗಿರಲಿ, ಜೋಪಾನ ಆಗಿರಿ, ಚೆನ್ನಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ವೆರಿ 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 ಮಚ್. ಥ್ಯಾಂಕ್ ಯು. ಎರಡೆರಡು ಲೈನ್ ಓಕೆ, ತುಂಬಾ ದೊಡ್ಡದಾಗಿ ಮಾತಾಡಲ್ಲ. ನಾನು ಯಾರ ಮಗ ಅಂತ ಗೊತ್ತು, ಆದ್ರೆ ನಾನು ಎಂತ ನನ್ನ ಮಗ ಅಂತ ಯಾರಿಗೂ ಗೊತ್ತಿಲ್ಲ.